ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ನೀನೇನು ಥ್ಯಾಂಕ್ಸ್ ಹೇಳ್ತಿದ್ಯಾ ಅಥವಾ ಧಮಕಿ ಹಾಕ್ತಾ ಇದೆಯಾ? ನೀನು ಥ್ಯಾಂಕ್ಸ್ ಹೇಳಿದ್ರೆ ನಾನು ಅದನ್ನ ಒಪ್ಕೊಂಡ್ಬಿಡ್ಬೇಕಾ? ಹಾಗಂತ ಏನಾದರೂ ರೂಲ್ಸ್ ಇದೆಯಾ? ನೋಡಿ ನೋಡಿ, ಸುಮ್ನೆ ಜಗಳ ಕಾಯ್ತಿದ್ದೀರಾ, ಆಮೇಲೆ ನಾನೇ ಜಗಳ ಗಂಟಿ ಅಂದ್ರೆ ನನ್ನ ಮೇಲೆ ಗೂಬೆ ಕೂರಿಸ್ತೀರಾ. ಜಗಳ ಗಂಟಿ ಅಲ್ದೆ ಇನ್ನೇನು ಹೇಳಿ? ಅದೆಲ್ಲ ನನಗೆ ಗೊತ್ತಿಲ್ಲ. ನಾನಂತೂ ನಿಮಗೆ ಕೃತಜ್ಞತೆ ಹೇಳಾಯ್ತು. ಬೇಕಾದ್ರೆ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಕಿಟಕಿ ಇಳಿಸ್ಬಿಟ್ಟು ಆಚೆ ಹಾಕ್ಬಿಡಿ. ದುರ್ಗಾನೆ, ನೀನು ಸೀರಿಯಸ್ ಆಗಿ ಮಾತಾಡೋದು ನೋಡಿ ನಾನು ಊರಿಂದ ವಾಪಸ್ ಬರ್ತಾ ದುರ್ಗಾ ಬದಲು ಬೇರೆ ಯಾರನ್ನಾದ್ರೂ ಕರ್ಕೊಂಡ್ ಬಂದ್ಬಿಟ್ನೇನೋ ಅಂತ ಅನ್ಕೊಂಡ್ಬಿಟ್ಟೆ. ಈಗ ನೀನ್ ಜಗಳ ಮಾಡಿದ್ಮೇಲೆ ನಿನ್ ತಲೆ ನೆಟ್ಗಿದೆ ಅನ್ನೋದು ಕನ್ಫರ್ಮ್ ಆಗಿ. ಫೈನಲಿ ಇಟ್ ಸೀಮ್ಸ್ ನಾರ್ಮಲ್. ಇವಾಗ ನನ್ನ ತಲೆ ನೆಟ್ಟಿಗಿದೆ ಅಂತ ಇನ್ನು ಸಾಬಿಟ್ ಮಾಡಿ ತೋರ್ಸ್ಲಾ? ಏಯ್ ಬೇಡ ನೋಡು, ಬಾಟ್ಲು ಪಕ್ಕಕ್ಕಿಡು, ನಾನು ಡ್ರೈವ್ ಮಾಡ್ತಾ ಇದ್ದೀನಿ. ಪಕ್ಕಕ್ಕೆ ಇಡ್ಬೇಕಾ ಬಾಸು? ಏಕೆ? ನನ್ ತಲೆ ನೆಟ್ಟಿಗಿದೆ ಅಂತ ಸಾಬಿಟ್ ಮಾಡೋದ್ ಬೇಡ್ವಾ? ಬೇಡ ದುರ್ಗಾ, ಚೆನ್ನಾಗಿರಲ್ಲ. ನೀನ್ ನಾರ್ಮಲ್ ಆಗಿದೆ ಅಂತ ನನ್ಗೆ ಆಗ್ಲೇ ಕನ್ಫರ್ಮ್ ಆಗಿದೆ. ಅಲ್ಲ ಬಾಸು, ಬರೀ ಒಂದ್ ನೀರಿನ ಬಾಟ್ಲಿಗೆ ಹೆದರ್ಕೊಂಡು ನಿಂಗ್ ಕಾರ್ ನಿಲ್ಸ್ಬಿಟ್ರೆ ಹೇಗೆ? ಕಾರ್ನ ನಾನ್ ನಿಲ್ಸ್ಲಿಲ್ಲ, ಅದಾಗದೆ ನಿಂತೋಯ್ತು. ಅಯ್ಯೋ, ಏನಕ್ಕೆ? ಹಾ, ಅದಕ್ಕೆ ಕಾಲ್ ನೋವು ಬಂತಂತೆ, ಅದಕ್ಕೆ. ಓ ಹೌದಾ ಬಾಸು? ಇಲ್ಲೆಲ್ಲೋ ಮಧ್ಯದಲ್ಲಿ ಕಾರ್ ಕೈ ಕೊಡ್ತಲ್ಲ ಅಂತ ನಾನ್ ಟೆನ್ಷನ್ ಅಲ್ಲಿದ್ರೆ ಇವಳದೊಂದು. ನೀವಿಬ್ರು ಇಲ್ಲೇ ಇರಿ, ಏನಾಗಿದೆ ಅಂತ ನಾನು ಚೆಕ್ ಮಾಡ್ತೀನಿ. ದುರ್ಗಾ, ಕಾರ್ಲಿ ಏನೋ ಪ್ರಾಬ್ಲಮ್ ಆಗಿದೆ. ಇಲ್ಲೆಲ್ಲೋ ದೂರದಲ್ಲಿ ಕಾಟೇಜ್ ಕಾಣಿಸ್ತಾ ಇದೆ. ಇವತ್ತು ಅಲ್ಲೇ ಸ್ಟೇ ಮಾಡಿ ಬೆಳಗ್ಗೆ ಹೊರಡೋಣ. ಈತ ಎಷ್ಟು ನೆಮ್ಮದಿಯಾಗಿ ಮಲ್ಕೊಂಡಿದ್ದೆ ಮಾಡಿ ಅದೆಷ್ಟು ದಿನಗಳಾಗಿತ್ತೋ ಏನೋ ಅಂಬಿಕಾ. ಆ ಮನೇಲಿ ಕಾಸ್ಟ್ಲಿ ಬೆಡ್ ಮೇಲೆ ಮಲಗುವಾಗಲೂ ಭಯ ಪಟ್ಕೊಂಡೇ ಮಲ್ಕೊಳ್ಳೋಳು. ಆದರೆ ಇವತ್ತು ಗೊತ್ತಿಲ್ದಿರೋ ಜಾಗ, ಗೊತ್ತಿಲ್ದಿರೋ ಊರು, ಆದರೂ ದುರ್ಗಾ ಮಡ್ಲಲ್ಲಿ ಎಷ್ಟು ಆರಾಮಾಗಿ ಮಲಗಿದಾಳೆ ನೋಡು. ಅವಳ ಮುಖದಲ್ಲಿ ಏನೋ ಒಂಥರ ಸೆಕ್ಯೂರ್ ಫೀಲ್ ಇದೆ. ಸೀರಿಯಸ್ಲಿ ಅಂಬಿಕಾ, ಈತನ ನೋಡ್ಕೊಳ್ಳೋದಕ್ಕೆ ದುರ್ಗಾ ಇಸ್ ದ ರೈಟ್ ಪರ್ಸನ್ ಟು ಟೇಕ್ ಕೇರ್ ಆಫ್ ಈತ ಅಲ್ವಾ? ಎಷ್ಟಾದ್ರೂ ದುರ್ಗಾ ನನ್ನ ಚಾಯ್ಸ್ ಅಂದಮೇಲೆ ಕೇಳ್ಬೇಕಾ? ದುರ್ಗಾ ಹಿತನ್ ನೋಡ್ಕೊಳ್ಳೋದಕ್ಕೆ ಪರ್ಫೆಕ್ಟ್ ಅಂತ ನನಗೆ ಮೊದಲೇ ಗೊತ್ತಿತ್ತು. ನಾನು ನಿಮ್ಗಿಂತ ಸ್ಮಾರ್ಟ್ ಬಿಡಿ. ಮೂರು ಜನ ಒಟ್ಟಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಒಂದೇ ಫ್ಯಾಮಿಲಿ ತರ ಅಥವಾ ಫ್ಯಾಮಿಲಿ ಆಗೋ ತರ. ಅಕಾಯವಾದ್ರೂ ನನಗೆ ದಾರಿ ಕಾಣುತ್ತೆ, ಆದ್ರೆ ನಿಂಗೆ ಕಣ್ಣೆದುರಲ್ಲೇ ಇದ್ರೂ ದಾರಿ ಕಾಣಿಸ್ತಾ ಇಲ್ಲ. ಕಣ್ಮುಂದೆ ನೀರಿನ ಸೆಲೆ ಇದ್ರು ಬಾವಿಗಾಗಿ ಎಲ್ಲೆಲ್ಲೂ ಹುಡುಕಬೇಡ.
ದೇವಸ್ಥಾನದಲ್ಲಿ ಕೇಳಿಸಿದ ಆ ಶರೀರವಾಣಿ ನನಗೆ ಅರ್ಥ ಆಗಿರ್ಲಿಲ್ಲ. ಆದ್ರೆ ಈಗ ಅರ್ಥ ಆಗ್ತಿದೆ. ಎಲ್ಲ ಕಣ್ಮುಂದೆನೇ ಇದ್ರೂ ನನಗೆ ಕಾಣಿಸ್ತಿರ್ಲಿಲ್ಲ. ನನಗೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲೇ ಇದೆ. ಹಿತನ ಕಾಪಾಡೋರು ಒಬ್ರು ಬೇಕು ಅಂತ ನಾನು ಯೋಚಿಸ್ತಾ ಇದ್ದೆ. ಆದ್ರೆ ಬರೀ ಕೇರ್ ಟೇಕರ್ ಅಲ್ಲ, ದುರ್ಗಾ ಹಿತಂಗ್ ತಾಯಿ ಯಾಕೆ ಆಗ್ಬಾರ್ದು ಅಂತ ನಾನು ಯಾಕೆ ಯೋಚನೆ ಮಾಡಲಿಲ್ಲ? ಕೃಷ್ಣ ದೇವ್ರೇ ಆಗಿದ್ರು ತಾಯಿ ಇಲ್ಲದೆ ಬದುಕೋದು ಕಷ್ಟ ಅಂತ ಅವನಿಗೆ ಗೊತ್ತಿತ್ತು. ಅದಕ್ಕೆ ದೇವಕಿಯಿಂದ ದೂರ ಆದ್ಮೇಲೂ ಅವನು ಯಶೋದೆ ಮಡ್ಲು ಹುಡ್ಕೊಂಡ. ಈಗ ನಮ್ಮ ಹಿತಾಪುಟ್ಟಿಗೆ ದುರ್ಗಾನೇ ಯಾಕೆ ಯಶೋದೆ ಆಗ್ಬಾರ್ದು? ತಾಯಿ, ಇಂಥ ಒಂದು ಯೋಚನೆ ನನಗೆ ಬರೋ ಹಾಗೆ ಮಾಡಿದ್ದಕ್ಕೆ ನಿನಗೆ ಕೋಟಿ ಕೋಟಿ ನಮಸ್ಕಾರ. ಮುಂದೆ ಏನ್ ಮಾಡಬೇಕು ಅಂತ ನನಗೀಗ ಗೊತ್ತಾಗಿದೆ. ಕಣ್ಮುಂದೆನೇ ಇದ್ದಾರಿ ನನಗೆ ಕೊನೆಗೂ ಕಾಣಿಸಿದೆ. ದುರ್ಗಾ ಹಿತಂಗೆ ತಾಯಿ ಆಗ್ಬೇಕು. ಹಾಗಾಗ್ಬೇಕು ಅಂದ್ರೆ ಇರೋದು ಒಂದೇ ಒಂದು ದಾರಿ. ಶರತ್ನ ಬಿಟ್ಕೊಡೋದು ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ ಆಗತ್ತೆ. ಆದ್ರೆ ತಂಗೋಸ್ಕರ ನಾನೇ ತ್ಯಾಗ ಮಾಡಲೇಬೇಕು. ಶರತ್ ಮತ್ತೆ ದುರ್ಗಂಗೆ ಮದ್ವೆ ಮಾಡಿಸ್ಲೇಬೇಕು. ದುರ್ಗಾ ಹಿತಂಗೆ ತಾಯಿ ಆಗ್ಲೇಬೇಕು. ಇವರಿಬ್ರು ಮದ್ವೆಗೆ ಬೆಟ್ಟಾನೇ ಅಡ್ಡ ಬಂದ್ರು ನಾನು ಇವರಿಬ್ರು ಮದ್ವೆ ಮಾಡಿಸ್ತೀನಿ.